ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ಮಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಂಗಲಾಯ ನಮಃ. ಓಂ ಕೃಷ್ಣಯಃ ಜನ್ಮನ್ ದೇವಾನಾಂ ವಿಷಸ್ತ್ರಿಷ್ವಾರೋಚನೆ ದಿವಃ ಅಭಿತ್ವಾ ಶೂರನೋನುಮೋ ದುಗ್ಧಾ ಇವ ಧೇನವಃ ಈಶಾನಂ. ಶ್ರೀ ಗುರುಭ್ಯೋ ನಮಃ. ತ್ರಯೋವಿಂಶತ್ಯುತ್ತರ 300 ಭಾಗಃ 323ನೇಯ ಭಾಗೋಯಂ ಅನುಶಾಸನ ಪರ್ವಣಿ ಮಹಾಭಾರತೆ ಗ್ರಂಥೆ. ನಿಧಯಾ ಇವ ಬದ್ಧಾನ್ ಅಸ್ಮಾನ್ ಮುಮುಗ್ಧಿ ಉಪಧ್ವಾಂತಮೂರ್ಣುಹಿ ಇತಿ ಸುಪರ್ಣೈಃ ಮುನಿಭಿಃ ನಾಧಿತಃ ಯೋಯಮಿಂದ್ರಾಖ್ಯಃ ವೇದವ್ಯಾಸಃ ಮಹಾಭಾರತ ಸಂಹಿತಾಂ ಶತಸಹಸ್ರೀಂ ಅಚೀಕ್ಲಿಪತ್. ತಸ್ಯಾಹ ಅನುಶಾಸನ ಪರ್ವಣಿ ಪವಿತ್ರಾಣಾಂ ಪವಿತ್ರಸ್ಯ ಮಂಗಲಾನಾಂ ಮಂಗಲಸ್ಯ ದೇವತಾನಾಂ ದೈವತಸ್ಯ ಭೂತಾನಾಂ ಅವ್ಯಯಸ್ಯ ಪಿತುಃ ಯಾನ್ಯೇತಾನಿ ಗೌಣಾನಿ ನಾಮಾನಿ ವಿಶ್ವಾದೀನಿ ತೇಷಾಂ ಮಧ್ಯೆ ಮಂಗಲ ಇತಿ 65 65ನೇಯ ನಾಮ. ತದೇವ ನಾಮ ವ್ಯಾಖ್ಯಾಸ್ಯಂತಿ ಚ ಯಾ ಬೃಹತಿ 61 ಬೃಹತಿ 61ತಮೀ ಬೃಹತಿ 61ನೇಯ ಬೃಹತಿ ತಸ್ಯಾಹ ಅಪಿ ಸ್ವರಸಸುಂದರಂ ಅರ್ಥಂ ಶ್ರೋತುಕಾಮಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೇ ತಾವತ್. ಅಥಾತಃ ಮಂಗಲಶಬ್ದಸ್ಯ ಪ್ರಮುಖಾನ್ ಅರ್ಥಾನ್ ತಾವತ್ ಅವಧಾರಯಾಮಃ. ಮಂಗಲ ಇತಿ ಕಲ್ಯಾಣಂ ಯಸ್ಯ ದರ್ಶನೇನ ಯಸ್ಯ ಶ್ರವಣೇನ ಯಸ್ಯ ಸಾನ್ನಿಧ್ಯೇನ ವಾ ಸರ್ವೇಪಿ ಪುರುಷಾಃ ಸರ್ವಾಣಿ ಕಲ್ಯಾಣಾನಿ ಪ್ರಾಪ್ನುವಂತಿ ತದೇದನ್ ಮಂಗಲಮಿತಿ ಸರ್ವೈಃ ಪ್ರೋಚ್ಯತೆ. ಅತ್ರ ಕೇಚಿತ್ ವ್ಯಾಖ್ಯಾತಾರಃ ಮಂಗಲಂ ಪರಮಿತಿ ಅಪರೇ ತು ಮಂಗಲಂ ಇತಿ ಭಿನ್ನಂ ಪದಂ ಪರಮಿತಿ ಭಿನ್ನಂ ಪದಂ ಇತಿ ಅಭಿಪ್ರಾಯಂತೆ. ತಥಾ ಚ ಮಂಗಲಂ ಪರಂ ಅನ್ನುವುದು ಕೆಲವರ ವ್ಯಾಖ್ಯಾನಕಾರ ದೃಷ್ಟಿಯಲ್ಲಿ ಒಂದು ಶಬ್ದ, ಮಂಗಲಂ ಅಂತ ಬೇರೆ ಶಬ್ದ, ಪರಂ ಅಂತ ಬೇರೆ ಶಬ್ದ ಇನ್ನು ಕೆಲವು ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ. ನಾವೀಗ ಈ ಬೃಹತಿ ಮಂತ್ರಕ್ಕೂ 65ನೇಯ ವಿಷ್ಣು ಸಹಸ್ರನಾಮದ ನಾಮಕ್ಕೂ 61ನೇ ಬೃಹತಿ ಮಂತ್ರಕ್ಕೂ ಸಂಬಂಧವನ್ನ ನೋಡುವಾಗ ಈ ಮಂಗಲಂ ಅನ್ನುವುದನ್ನ ಮತ್ತು ಪರ ಎಂಬುದನ್ನ ಪ್ರತ್ಯೇಕವಾಗಿ ನೋಡೋರಿದ್ದೇವೆ. ಪ್ರತ್ಯೇಕವಾಗಿ ನೋಡಿದರೂ ಅದನ್ನು ಒಂದೇ ಶಬ್ದವಾಗಿ ಪರಿಗಣಿಸಿದರೂ ಅದರ ತಾತ್ಪರ್ಯ ಒಂದೇ ಆದೀತು. ಅದೇನೇ ಇದ್ರೂ ಈಗ ನಾವು ಅದನ್ನ ಪ್ರತ್ಯೇಕ ಶಬ್ದಗಳನ್ನಾಗಿ ಪರಿಗಣಿಸುವವರಿದ್ದೇವೆ. ಮಂಗಲಂ ಪರಂ ಅಂತ ಏನು ಹೇಳ್ತಾರಲ್ಲ, ಅಥವಾ ಇನ್ ಕೆಲವರು ಪರಮಂಗಲ ಅಂತ ಹೇಳ್ತಾರಲ್ಲ, ಅವಕ್ಕೂ ಅರ್ಥ ಒಂದೇ. ಮಂಗಲಾನಾಂ
ಎಲ್ಲಾ ಮಂಗಲಗಳಲ್ಲಿಯೂ ಈತ ಅತ್ಯಂತ ಶ್ರೇಷ್ಠ. ಅದಲ್ಲದೆ ಈ ಜಗತ್ತಿನಲ್ಲಿ ಶುಭಕರವಾದದ್ದು ಯಾವುದಿದೆ, ಆ ಶುಭಕರವಾದದ್ದಕ್ಕೂ ಅಂಥ ಕಲ್ಯಾಣ ಗುಣವನ್ನು ಕೊಟ್ಟವನು ಈ ಭಗವಂತನೇ. ಹಾಗಾಗಿ ಪರ ಅಂದ್ರೆ ಆ ಗುಣವನ್ನ, ಮಂಗಲಕ್ಕೆ ಆ ಗುಣವನ್ನ ಕೊಟ್ಟವನು. ಪರ ಅಂದ್ರೆ ಕೊಟ್ಟವನು, ಆ ಮಾಂಗಲ್ಯದ ಗುಣವನ್ನು ತುಂಬಿದವನು ಅಂತ ಅರ್ಥ. ಮತ್ತೆ ಮಂಗ ಅಂದ್ರೆ ಚಂಚಲವಾದ ಗತಿಯುಳ್ಳಂಥ ಜೀವರು. ಆ ಜೀವರ ಲಂಪಟ ಗುಣವನ್ನ, ಆ ಸ್ವಚ್ಛಂದ ಗುಣವನ್ನು ನಾಶಪಡಿಸಿದವನು. ಹೀಗೊಂದರ್ಥ. ಮ ಅಂದ್ರೆ ಜ್ಞಾನ ಅಂತ ಅರ್ಥ. ಗಲ ಅಂದ್ರೆ ಕಂಠದ ಮಾಧುರ್ಯ. ಇವೆಲ್ಲವನ್ನು ಕೂಡ ಕೊಟ್ಟವನು ಈ ಭಗವಂತ ಅಂತ ಮತ್ತೊಂದರ್ಥವು ಕೂಡ ಅಲ್ಲಿ ಕಾಣಿಸ್ತದೆ. ಪರಂಮಂಗಲಂ ಅಂತೇನು ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಪರ ಅನ್ನುವುದು ಮಂಗಲ ಶಬ್ದಕ್ಕೆ ಒಂದು ವಿಶೇಷಣ. ಹೀಗೆ ಮಂಗಲ ಅನ್ನೋದು ನಪುಂಸಕಲಿಂಗದಲ್ಲಿರುವುದರಿಂದ, ಮಂಗಲ ಶಬ್ದ ನಪುಂಸಕಲಿಂಗದಲ್ಲಿರುವುದರಿಂದ ಪರಂ ಅನ್ನೋದು ನಪುಂಸಕಲಿಂಗದಲ್ಲೇ ವರ್ಣಿತ ಆಗಿದೆ ವಿಷ್ಣು ಸಹಸ್ರನಾಮದಲ್ಲಿ. ಪರ ಅಂದ್ರೆ ಅಸದೃಶ, ಇವನಂಥವ್ರು ಮತ್ತೊಬ್ಬರಿಲ್ಲ, ಇವನು ಮಂಗಲ ರೂಪನೂ ಹೌದು. ಮ ಅಂದ್ರೆ ಮದ, ಆ ಮದವನ್ನು ಕೊಡುವಂತಹ ಸೋಮರಸ. ಯಜ್ಞದಲ್ಲಿ ಸೋಮದ ಆಹುತಿಯನ್ನು ಅವನು ಏನು ಕೊಡ್ತಾರೆ, ಆ ಸೋಮರಸವನ್ನ ಮ ಅಂತ ಹೇಳ್ತಾರೆ. ಅದನ್ನ ಗಲತಿ ಅಂದ್ರೆ ಸ್ವೀಕರಿಸುವವನು. ಈ ಕಾರಣದಿಂದಾಗಿ ನಮ್ಮ ಯಜ್ಞಕ್ಕೆ ಬಂದು ನಾವು ಕೊಡುವಂತಹ ಸೋಮರಸವನ್ನು ಯಾರು ಸ್ವೀಕಾರ ಮಾಡ್ತಾನೆ ಅಂಥವನನ್ನ ಪರಂ ಮಂಗಲಂ ಅಂತ ಈಗಿಲ್ಲಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ಮಂಗ ಅಂದರೆ ಚಲನಶೀಲವಾದದ್ದು, ನಿತ್ಯ ವಿಚಿತ್ರ ರೀತಿಯಿಂದ ನಡೆದುಕೊಂಡು ಹೋಗ್ತಾ ಇರುವಂತಹದ್ದು ಈ ಜಗತ್ತು. ಆ ಜಗತ್ತು ಅಂದ್ರೆ ಜಡವಾದ ಜಗತ್ತಿನಕ್ಕಿಂತ ಚೇತನ ಜಗತ್ತು. ಎಲ್ಲರೂ ಕೂಡ ಚಂಚಲವಾದಂತಹ ಸ್ವಭಾವ ಇದ್ದವರು, ಸತ್ವ ರಜಸ್ತಮೋ ಗುಣಗಳಿಂದ, ವಿಶೇಷತಃ ರಜಸ್ತಮೋ ಗುಣಗಳಿಂದ ಬಾಧಿತರಾದವರು ಅವರೇ ಮಂಗರು. ಅವರನ್ನ ಕೊನೆಗೊಂದು ಬಾರಿ ತನ್ನಲ್ಲಿ ಲೀನ ಮಾಡಿಕೊಳ್ಳುವವನು. ಪ್ರಳಯ ಕಾಲದಲ್ಲಿ, ತಾತ್ಕಾಲಿಕ ಪ್ರಳಯದಲ್ಲಾಗಲಿ ಮಹಾಪ್ರಳಯದಲ್ಲಾಗಲಿ ಅವರನ್ನ ತನ್ನಲ್ಲಿ ಲೀನ ಮಾಡಿಕೊಳ್ಳುವವನು ಅವನೇ ಮಂಗಲ. ನಮಗೆ ಮಂಗ ಅಂದ್ರೆ ತತ್ವಜ್ಞಾನ, ಅದನ್ನ ಕೊಡುವಂಥದ್ದು ಮಂಗಲ. ಶಾಸ್ತ್ರವೇ ಒಂದು ದೊಡ್ಡ ಮಂಗಲ. ಆ ಶಾಸ್ತ್ರದ ಪ್ರತಿಪಾದ್ಯನಾದ್ದರಿಂದ, ಶಾಸ್ತ್ರದ ರಚಯಿತ ಆದ್ದರಿಂದ ಭಗವಂತನೂ ಕೂಡ ಮಂಗಲ. ಹೀಗೆ ಅನೇಕ ಅರ್ಥಗಳನ್ನ ಮಂಗಲ ಶಬ್ದಕ್ಕೆ ನಾವು ನೋಡಬಹುದು. ಮುಂದೆ ಈ ಮಂಗಲ ಶಬ್ದಕ್ಕೂ ಈ 61ನೇ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧವೊಂದನ್ನ ರಘುನಾಥ ತೀರ್ಥರು ಮತ್ತು ಭಗವಂತ ಆಚಾರ್ಯರು ಹೇಗೆ ವರ್ಣನೆ ಮಾಡ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಈ ಮುಂದಿನಂತೆ ಅದು ಕಾಣಿಸ್ತದೆ. ಆರೋಚನೆ ಅಂದ್ರೆ ಸಮ್ಯಕ್ ಆರೋಚನೆ ಮಾನೇಶು, ಚೆನ್ನಾಗಿ ಕಂಗೊಳಿಸ್ತಾ ಇರುವಂತಹ 3 ಲೋಕಗಳು, ಆದಿತ್ಯ ಚಂದ್ರ ವಿದ್ಯುತ್ ಲೋಕಗಳು. ಅಲ್ಲಿರುವ ದೇವತೆಗಳ ಅಭಿವ್ಯಕ್ತಿ ಆವಿರ್ಭಾವಕ್ಕೆ ಕಾರಣವಾದದ್ದು ಯಜ್ಞ. ಈ ಯಜ್ಞದಲ್ಲಿ ವಿಷಃ ಅಂದ್ರೆ ಋತ್ವಿಕಗಳು ಮತ್ತೆ ಪೃಷ್ಣಯ ಈ ವೇದವಾಕ್ಯಗಳು ಕೂಡ. ಇಂದ್ರನಾದ ನಿನಗೆ ಸೋಮವನ್ನು ಕೊಡ್ತಾರೆ. ಇದು ವ್ಯಾಖ್ಯಾನ. ಶೂರನೇ, ಮಹಾವಿಕ್ರಮಿಯೇ, ನೀನು ಈಶಾನನೂ ಹೌದು. ಈ ಅಂದ್ರೆ ಲಕ್ಷ್ಮಿ, ಅವಳಿಗೆ ಶಂ ಅಂದ್ರೆ ಸುಖ, ಕಲ್ಯಾಣ ಅಥವಾ ಮಂಗಲ.
ಅದನ್ನ ಕೊಡುವಂಥವನು. ಆ ನಯತಿ, ಲಕ್ಷ್ಮಿಗೂ ಕೂಡ ಪರಮ ಮಂಗಲವನ್ನು ಕೊಟ್ಟವನು. ಇಂಥ ನಿನಗೆ ನಿನ್ನ ಸ್ತುತಿಗಾಗಿ ಈ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗಿದ್ದೇವೆ, ಸಾಧಕರೆಲ್ಲರೂ ಕೂಡ. ಹೇಗೆಂದ್ರೆ, ಅದುಗ್ಧಾಹ ಧೇನವಃ ಕ್ಷೀರಪೂರ್ಣಾಹ ಗಾವಃ ಯಥಾಗೃಹಿಣಂ ತೋಷಯಂತಿ. ಹಾಲಿನಿಂದ ತುಂಬಿದಂಥ ಗೋವುಗಳು ತಮ್ಮ ಯಜಮಾನನಾದ ಆ ಗೋಪಾಲಕನನ್ನು ಹೇಗೆ ಸಂತೋಷಪಡಿಸ್ತಾವ, ಹಾಗೆ ನಾವೆಲ್ಲರೂ ಕೂಡ ಸಾಧಕರು, ಸ್ತೋತ್ರಗಳು ನಿನ್ನನ್ನ ಸ್ತುತಿಸ್ತೇವೆ ಅಂತ ಅದರ ಅರ್ಥವನ್ನು ರಘುನಾಥ ತೀರ್ಥರು ಹೇಳಿದ್ದಾರೆ. ಲಕ್ಷ್ಮೀದೇವಿ ಕೂಡ ಮಂಗಲವನ್ನು ಹೊಂದುವುದು ಈ ಭಗವಂತನಿಂದ. ಶ್ರೀಹಿ ಯತ್ಕಟಾಕ್ಷ ಬಲವತಿ, ಯಾವ ಭಗವಂತನ ಕೃಪಾ ಕಟಾಕ್ಷದಿಂದಲೇ ಸರ್ವಮಂಗಲ ಮಂಗಲೆಯಾದಂತಹ ಲಕ್ಷ್ಮೀದೇವಿಯು ಕೂಡ ಮಂಗಲವನ್ನು ಹೊಂದಿದ್ದಾಳೆ. ಆದ್ರಿಂದ ಲಕ್ಷ್ಮಿಗೂ ಲಕ್ಷ್ಮಿಯ ಮಂಗಲ ಪ್ರಾಪಕತ್ವ ಉಕ್ತ್ಯ, ಅವನು ಕೂಡ ಮಂಗಲನಾಗಿದ್ದಾನೆ. ಇಲ್ಲಿ ಈಶಾನ ಎಂಬ ಶಬ್ದಕ್ಕೂ, ಈಶಾನ ಎಂಬ ವೇದದ ವಾಕ್ಯಕ್ಕೂ, ಮಂಗಲ ಎಂಬ ವಿಷ್ಣು ಸಹಸ್ರನಾಮದ ಶಬ್ದಕ್ಕೂ ಸಂಬಂಧವನ್ನ ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ. ಭಗವಂತಾಚಾರ್ಯರು ಅದನ್ನ ಏನಂತ ವ್ಯಾಖ್ಯಾನ ಮಾಡ್ತಾರೆ, ಅದನ್ನ ಈ ಮುಂದಿನಂತೆ ಈಗ ನೋಡೋಣ. ಶೂರ ಭಗವಂತನೇ, ಅಸ್ಯ ಜಗತಃ, ಈ ಜಗತ್ತಿಗೆ, ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತಿಗೆ ಅಂಥ ಗೋವುಗಳು ಈ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ ಪಾಲಕನಾದ ಭಗವಂತನನ್ನ, ಗೋವುಗಳು ತಮ್ಮ ಮಾಲೀಕನನ್ನ ಹೇಗೆ ಸಂತೋಷಪಡಿಸ್ತಾವ, ಹಾಗೆ ನಾವು ಕೂಡ ವೇದ ಮಂತ್ರಗಳಿಂದ ಸ್ತುತಿಸಿ ನಿನ್ನನ್ನು ಸಂತೋಷಪಡಿಸ್ತೇವೆ ಅಂತ ಅದರ ತಾತ್ಪರ್ಯ. ಈ ವೇದವಾಕ್ಯಗಳ ಸ್ತೋತ್ರ, ಯಜ್ಞ ಇದೆಲ್ಲ ನಡೆಯುವುದು ಆ ದೇವತೆಗಳ ಆವಿರ್ಭಾವ ಸ್ಥಾನವಾದಂಥ ಯಜ್ಞದಲ್ಲಿ. ಈ ಅರ್ಥವನ್ನ ಭಗವಂತರಾಯರು ವರ್ಣನೆ ಮಾಡಿದ್ದಾರೆ. ಅವರ ದೃಷ್ಟಿಯಲ್ಲಿ ಪರಮಂಗಲಂ ಅಂತ, ಪರಮಂಗಲ ಅಂತ ಒಂದೇ ಶಬ್ದ. ಅದಕ್ಕೆ ವ್ಯಾಖ್ಯಾನ ರೂಪವಾದ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಬೇರೆನೇ ಇದೆ. ನಜಾತಃ ಸ್ವಾದೋ ಸ್ವಾದೀಯ ಸ್ವಾದುನಾ ಸೃಜಾಸಂ ಗವ್ಯಂತಸ್ತ್ವಾ ಹವಾಮಹೆ ಅಭಿತ್ವಾ ಪೂರ್ವಪೀತಯೇ ಅನ್ನುವಂಥ ಮಂತ್ರ ಅದಕ್ಕೆ ವ್ಯಾಖ್ಯಾನ ರೂಪವಾಗಿದೆ. ಅದರ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಅಸದೃಶವಾದ ಈ ಜಗತ್ತಿಗೆ ನೀನು ಅಸದೃಶವಾದ ಸ್ವರೂಪವುಳ್ಳವನು, ಈ ಜಗತ್ತನ್ನ ಪಾಲಿಸುವವನಾಗಿದ್ದೆ. ನೀನೇ ಅಸದೃಶನಾದ್ರಿಂದ ಪರಮ ಮಂಗಲ ರೂಪನೂ ಹೌದು. ಸೋಮರಸವನ್ನ ಮ ಅಂದ್ರೆ ಸೋಮ, ಅದನ್ನು ಗಲ ಅಂದ್ರೆ ಸ್ವೀಕಾರ ಮಾಡುವವನು ಅನ್ನೋ ಅರ್ಥವನ್ನು ಕೊಟ್ಟವರು ಕೂಡ ಭಗವಂತಾಚಾರ್ಯರೇ. ಹೀಗೆ ಈ ಇಬ್ಬರು ವ್ಯಾಖ್ಯಾನಕಾರರು ಮಾಡಿದ ವ್ಯಾಖ್ಯಾನಗಳನ್ನ ನಾವು ನೋಡಿದ್ದೇವೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಮತ್ತು ಈ ನಾಮಕ್ಕೆ ನಾನೇನು ಅರ್ಥವನ್ನು ಅನುಸಂಧಾನ ಮಾಡಿಕೊಂಡಿದ್ದೇನೆ ಅಂತ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದರ ಅನ್ವಯಾರ್ಥವನ್ನ ನಾವು ಮೊದಲು ಗಮನಿಸಬೇಕು. ಹೇ ಶೂರ, ಸರ್ವ ವಿಕ್ರಮಿಯಾದಂತಹ ಮಹಾಪರಾಕ್ರಮಿಯಾದ ಭಗವಂತನೇ. ವಿಷಃ ಅನ್ನೋ ಶಬ್ದಕ್ಕೆ ಋತ್ವಿಕ್ಗಳು ಅಂತ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ದಾರೆ, ಯಜ್ಞದ ಪುರೋಹಿತರು ಅಂತ. ವಿಷಃ ಅಂದ್ರೆ ಪ್ರಜೆಗಳು ಅಂತ ಅದ ಅರ್ಥವನ್ನ ಇದೇ ಶಬ್ದಕ್ಕೆ ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ಹೇಳಿದ್ದಾರೆ. ಇಲ್ಲಿ ನಾನು ಈ ವಿಷಃ ಅನ್ನುವುದನ್ನ ಆ ಪೃಷ್ಣಯ ಅನ್ನುವುದಕ್ಕೆ ವಿಶೇಷಣವಾಗಿ ಮಾಡಿಕೊಂಡಿದ್ದೇನೆ.
ಸೋಮಂ ಶ್ರೀಣಂತಿ ಕೃಷ್ಣಯ, ಸೋಮಂ ಶ್ರೀಣಂತಿ ಅಂತೇನು ಹಿಂದಿನ ವೇದವಾಕ್ಯದಲ್ಲಿ ಬಂದಿತ್ತಲ್ಲ, ಹಿಂದಿನ ಮಂತ್ರದಲ್ಲಿ, ಅದಕ್ಕೂ ಇದಕ್ಕೂ ಸಂಬಂಧ ಇರುವುದಾದ್ರೆ ವಿಷಃ ಅಂದ್ರೆ ಋತ್ವಿಕಗಳು, ಕೃಷ್ಣಯ ಅಂದ್ರೆ ವೇದವಾಕ್ಯ ಅಂತ ಅರ್ಥ ಬೇರೆ ಆಗ್ತಿತ್ತು. ಆದರೆ ಆ ಮಂತ್ರಕ್ಕೂ ಈ ಮಂತ್ರಕ್ಕೂ ಪ್ರತ್ಯೇಕವಾದ ಅರ್ಥವನ್ನೇ ನಾನು ಹೇಳಲಿಕ್ಕೆ ಪ್ರಯತ್ನಿಸುವುದರಿಂದ ವಿಷಃ ಅನ್ನುವುದು ಈ ಕೃಷ್ಣಯ ಅನ್ನುವುದಕ್ಕೆ ವಿಶೇಷಣವಾಗಿ ಆಗಬೇಕು ಅಂತ ನನ್ನ ಆಲೋಚನೆ. ವಿಷಃ ಅಂದ್ರೆ ಪ್ರವೇಶ ಮಾಡುವಂಥವು. ಎಲ್ಲಿ ಪ್ರವೇಶ ಮಾಡುವು ಅಂದ್ರೆ ನಮ್ಮ ಹೃದಯದೊಳಗೆ ಪ್ರವೇಶ ಮಾಡುವಂಥವು ಈ ವೇದವಾಕ್ಯಗಳು, ಹೃದಯ ಸ್ಪರ್ಶಿಗಳು, ಮನ ಮುಟ್ಟುವಂತಹ ವೇದವಾಕ್ಯಗಳು. ಆ ವೇದವಾಕ್ಯಗಳು ಕೃಷ್ಣಯ ಅಂದ್ರೆ ಶ್ರುತಯ. ದಿವಹ ತ್ರಿಷು ಆರೋಚನೆ, ಆರೋಚನೆ ಅಂತ ಏಕವಚನಕ್ಕೆ ಆರೋಚನೇಶು ಅಂತ ಬಹುವಚನದ ಅರ್ಥ ಇಟ್ಕೋಬೇಕು. ಅದನ್ನೆಲ್ಲ ಹಿಂದೆ ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ಹೇಳಿದಂತೆಯೇ ಇಲ್ಲೂ ತಿಳ್ಕೊಳ್ಬೇಕು. ದಿವಹ ಆ ದ್ಯುಲೋಕದ 3 ಪ್ರಕಾಶಮಾನವಾದ ಲೋಕಗಳು ಅಂದ್ರೆ ಈ ಆದಿತ್ಯ, ಚಂದ್ರ, ವಿದ್ಯುಲ್ಲೋಕಗಳು. ಆ ಲೋಕದಲ್ಲಿರುವಂತಹ ದೇವತೆಗಳ ಜನ್ಮನ್ ಅಂದ್ರೆ ಜನ್ಮನಿ ಆವಿರ್ಭಾವ ಸ್ಥಾನವಾದಂತಹ ಈ ಯಜ್ಞದಲ್ಲಿ ನಾವು ನಿನ್ನನ್ನು ಸ್ತುತಿಸ್ತೇವೆ ಅಂತ ಮುಂದಿಗೆ ಅನ್ವಯ. ನೀನು ಈಶಾನ, ಶೂರ ಅಂತ ಒಂದು ಸಂಬೋಧನೆ ಭಗವಂತನಿಗಾಗಲೇ ಕಂಡು ಬಂದಿದೆ. ನೀನು ಈಶಾನ, ನಮಗೆಲ್ಲರಿಗೂ ಕೂಡ ಒಡೆಯನಾಗಿದ್ದೆ. ಅದಲ್ಲದೆ ಲಕ್ಷ್ಮಿಗೂ ಕೂಡ ಮಂಗಲವನ್ನು ಕೊಡುವನು ಅನ್ನೋ ಅರ್ಥ ಏನಿದೆ ರಘುನಾಥ ತೀರ್ಥರು, ಆ ಅರ್ಥವನ್ನು ಇಟ್ಕೊಳ್ಬಹುದು. ಈಶಾನಂ ತ್ವ ಅಂತ ನಿನ್ನನ್ನ ಅದುಗ್ಧ ಪೂರ್ಣೋಧ ಸಹ ಧೇನವಹ ಇವ. ಅದುಗ್ಧ ಅಂದ್ರೆ ಅವುಗಳಲ್ಲಿರುವಂತಹ ಹಾಲನ್ನ, ತುಂಬಿದ ಪೂರ್ಣವಾದ ಹಾಲನ್ನ ಇನ್ನೂ ಯಾರೂ ಕರೆದಿಲ್ಲ. ಆ ಹಾಲೆಲ್ಲವೂ ಭಗವಂತನಿಗಾಗಿ ಮೀಸಲಾಗಿದೆ. ಅಂಥ ಹಾಲಿನಿಂದ ತುಂಬಿದ ಧೇನುಗಳು ತಮ್ಮ ಕರುಗಳಿಗೆ ಅದನ್ನು ಹೇಗೆ ಉಣಿಸ್ತಾವೋ ಒಂದು ಕಾತರತೆಯಿಂದ, ಅಕ್ಕರೆಯಿಂದ, ಹಾಗೆ ನಾವು ಕೂಡ ವೇದವಾಕ್ಯಗಳು, ವೇದಾಭಿಮಾನಿ ದೇವತೆಗಳು ನಿನ್ನನ್ನ ಸ್ತುತಿಸ್ತೇವೆ, ನಿನ್ನನ್ನು ಸಂತೋಷಪಡಿಸ್ತೇವೆ ಅಂತ ಈಗ ಅದರ ಅನ್ವಯಾರ್ಥ. ಒಟ್ಟು ಇಲ್ಲಿ ಮಂಗಲ ಅಂತ ಮೂಲ ನಾಮ ಇದೆಯಲ್ಲ, ಆ ನಾಮಕ್ಕೂ ಇಲ್ಲಿ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅದನ್ನು ಹೀಗೆ ಗಮನಿಸಬೇಕು. ಮಗಿ ಗತವು ಅಂತ ಧಾತು ಇದೆ, ಈಗ ಉಪಲಬ್ಧ ಇದೆ. ಮಗಿ ಚಪಲಾಯಾಮ್ ಗತವು ಅನ್ನೋ ಧಾತುವನ್ನು ಗೋವಿಂದಾಚಾರ್ಯ ಹೇಳ್ತಾರೆ, ಬನ್ನಂಜೆ ಗೋವಿಂದಾಚಾರ್ಯರು. ಈಗ ನಾವು ಧಾತು ಕೋಶದಲ್ಲಿ ಉಪಲಬ್ಧ ಇರೋದು ಮಗಿ ಗತವು ಅಂತ. ನಾವೀಗ ಮಂಗಗಳನ್ನು ಮಂಗ ಅಂತೀವಲ್ಲ, ಅದು ಯಾಕೆ ಅಂದ್ರೆ ನಿತ್ಯ ಚಲನಶೀಲವಾದದ್ದು ಅದು, ಅದಕ್ಕಾಗಿ ಅದನ್ನು ಮಂಗ ಅಂತಾರೆ. ಗತಿಶೀಲವಾದದ್ದು ಅಥವಾ ಚಂಚಲವಾದ ಗತಿಯುಳ್ಳದ್ದಾದ್ರಿಂದ ಅದು ಮಂಗವೇ. ಈ ಜಗತ್ತು ಕೂಡ ನಿತ್ಯ ಚಲನಶೀಲವಾದದ್ದು. ಜಗತ್ತಂದ್ರೆ ಗಚ್ಚತೀತಿ ಜಗತ್ತು ಅಂತ ನಿರ್ವಚನ ಹೇಳ್ತಾರೆ. ಜಗತ್ತು ಹಿಂದೆ ಇದ್ದಂತೆ ಇಂದಿಲ್ಲ, ಇಂದಿನಂತೆ ನಾಳೆ ಇಲ್ಲ. ಆದ್ರಿಂದ ಈ ಜಗತ್ತನ್ನು ಜಗತ್ ಅಂದ್ರೆ ಗಚ್ಚತಿ ಇತಿ ಜಗತ್. ಹಾಗೆ ಜಗತ್ತು ಮಂಗವು ಯಾಕೆಂದ್ರೆ ನಿತ್ಯ ಚಲನಶೀಲವಾದದ್ದು. ಅದರಲ್ಲೂ ವಿಚಿತ್ರವಾದ ಚಲನೆ ಅದರದ್ದು, ಚಪಲವಾದ ಚಲನೆ. ರಜೋಗುಣ ತಮೋಗುಣಗಳ ಒಂದು ಹಾವಳಿಯೇ ಹೆಚ್ಚು ಈ ಜಗತ್ತಿನ ಚಲನದಲ್ಲಿ. ಅದಕ್ಕಾಗಿ ಜಗತ್ತೇ ಮಂಗ. ಅರ್ಥಾತ್ ಜಗತ್ತಿನ ಎಲ್ಲಾ ಜನರು ಮಂಗರೇ. ಮಂಗಗಳು ಮಾತ್ರ ಮಂಗ ಅಲ್ಲ, ಮಂಗನಿಂದ ಹುಟ್ಟಿದವರು ಅನ್ನೋ ದೃಷ್ಟಿಯಿಂದಲೂ ನಾವೆಲ್ಲ ಮಾನವರು ಮಂಗರಾಗಬೇಕಾಗಿಲ್ಲ. ಒಟ್ಟಾರೆ ಮಂಗಗಳು, ಮಾನವರು ಎಲ್ಲರೂ ಕೂಡ ಮಂಗರೇ, ಚಂಚಲವಾದ ಸ್ವಭಾವವುಳ್ಳವರಾದ್ದರಿಂದ. ಅಂಥ ಮಂಗರನ್ನ ಲಾತಿ ಪ್ರಳಯ ಕಾಲದಲ್ಲಿ ಅವರನ್ನ ಸ್ವೀಕಾರ ಮಾಡ್ತಾನೆ, ನಾಶಪಡಿಸ್ತಾನೆ. ಸ್ವೀಕರೋತಿ ಸ್ವಸ್ಮಿನ್ ಪ್ರಳಯ ಇತಿ ಮಂಗಲಂ ಹರಿಹಿ. ಅಥವಾ ಪ್ರಳಯ ಕಾಲದಲ್ಲಿ ಮಾತ್ರ ಸ್ವೀಕಾರ ಮಾಡ್ತಾನಂತನೂ ಹೇಳಬೇಕಾಗಿಲ್ಲ, ತನ್ನವರು ಅಂತ ಅವರನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಇಂಥ ಚಂಚಲವಾದ ಸ್ವಭಾವದವರು ಅಂತ ನಮ್ಮನ್ನು ಆತ ಹೀಗಳದಿಲ್ಲ, ತಿರಸ್ಕರಿಸಿಲ್ಲ, ಸ್ವೀಕಾರ ಮಾಡಿದ್ದಾನೆ. ಲಾ ದಾನ ಆದಾನಯೋಹ. ಜಗತ್ತಿಗೆ, ಇಂಥ ಚಂಚಲವಾದ ಜಗತ್ತಿಗೂ ಕೂಡ ಅವನು ಜ್ಞಾನವನ್ನು ಕೊಡ್ತಾನೆ, ಆ ಜಗತ್ತನ್ನು ಸ್ವೀಕಾರನೂ ಮಾಡ್ತಾನೆ ಅಂತ ಮಂಗಲ ಶಬ್ದಕ್ಕೆ ಅರ್ಥ. ಅಂಥ ಮಂಗಲ ಶಬ್ದದ ಅರ್ಥವನ್ನೇ ಶೂರ ಎಂಬ ಶಬ್ದ ಇಲ್ಲಿ ಈ ಬೃಹತಿ ಮಂತ್ರದಲ್ಲಿ ವರ್ಣನೆ ಮಾಡಿದೆ. ಶೂರ ಅಂದ್ರೂ ಶೂರ ವಿಕ್ರಾಂತವು,
ವಿಕ್ರಾಂತಿ ಪರಾಕ್ರಾಂತಿ ಅಂದ್ರೆ ಶೌರ್ಯ, ಪ್ರಳಯ ಕಾಲದಲ್ಲಿ ನಾಶ ಮಾಡುವುದು. ಪರಮಾತ್ಮನ ಶೌರ್ಯ ಅಂದ್ರೆ ಎಲ್ಲರನ್ನೂ ನಾಶಪಡಿಸುವುದೇ. ಶೂರ ಹಿಂಸಾ ಸ್ತಂಭನಯೋಹ ಅಂತ ಇನ್ನೊಂದು ಧಾತುವು ಇದೆ. ಶೂರ ವಿಕ್ರಾಂತ ಒಂದು ಧಾತು ಆದರೆ ಅದರ ವರ್ತಮಾನ ಕಾಲದ ರೂಪ ಶೂರಯತೆ. ಶೂರಿ ಹಿಂಸಾ ಸ್ತಂಭನಯೋಹ ಅಂತ ಇಟ್ಕೊಂಡ್ರೆ ಧಾತು ಇಟ್ಕೊಂಡ್ರೆ ಅದರ ವರ್ತಮಾನ ಕಾಲದ ಕ್ರಿಯಾಪದ ಶೂರ್ಯತೆ. ಅತ್ಯಂತ ಚಪಲಚಿತ್ತರಾದಂತಹ ಮಂಗರಾದ ನಮ್ಮನ್ನ ಈತ ಹಿಂಸಿಸ್ತಾನೆ ಅಂದ್ರೆ ನಿಯಂತ್ರಿಸ್ತಾನೆ ಅಥವಾ ಸ್ತಂಭನ ಮಾಡ್ತಾನೆ ಅನ್ನೋದು ಇನ್ನೂ ಹೆಚ್ಚು ಒಳ್ಳೆಯದು. ನಮ್ಮ ಚಾಂಚಲ್ಯವನ್ನು ಕಳೆದು ನಮಗೊಂದು ಸ್ಥೈರ್ಯವನ್ನು ಕೊಡ್ತಾನೆ. ಆದ್ರಿಂದ ಈತನೇ ಶೂರನೂ ಹೌದು, ಈತನೇ ಮಂಗಲನೂ ಹೌದು. ಇದು ಆ ಬೃಹತಿಗೂ ವಿಷ್ಣು ಸಹಸ್ರನಾಮಕ್ಕೂ ಇರುವ ಸಂಬಂಧ. ಅದಲ್ಲದೆ ಮಂಗಹ ಅಂದ್ರೆ ತತ್ವಜ್ಞಾನ. ಈ ತತ್ವಜ್ಞಾನವನ್ನು ಲಾತಿ ಕೊಡ್ತಾನೆ ನಮಗೆ. ಅದು ಕೊಡುವುದರಿಂದ ಈ ಶಾಸ್ತ್ರವೇ ಮಂಗಲ. ಶಾಸ್ತ್ರಕ್ಕಿಂತ ಮಂಗಲವಾದ ಜಗತ್ತಿನಲ್ಲಿ ಬೇರೆ ಏನೂ ಇರ್ಲಿಕ್ಕಿಲ್ಲ. ಆ ಶಾಸ್ತ್ರ ಪ್ರತಿಪಾದಕವಾಗಿ ಇವನಿಗಿದೆ, ಈ ಭಗವಂತನಿಗೆ. ಮಂಗಲಂ ಅಸ್ಯ ಅಸ್ತೀತಿ ಮಂಗಲಂ. ಹೀಗೆ ಮಂಗಲ ಭಗವಂತನೂ ಹೌದು, ಶಾಸ್ತ್ರವೂ ಹೌದು. ಹೀಗೆ ಪೃಷ್ಣಯ ನೋನುಮಃ ಅನ್ನೋ ಶಬ್ದ ಈ ಮಂಗಲ ಶಬ್ದದ ಅರ್ಥವನ್ನು ವರ್ಣಿಸ್ತದೆ. ಪೃಷ್ಣಯ ಅಂದ್ರೆ ವೇದವಾಕ್ಯಗಳು, ಅವು ನೋನುಮಃ ಈ ಭಗವಂತನನ್ನು ಸ್ತುತಿಸ್ತವೆ, ಭಗವಂತನನ್ನು ಪ್ರತಿಪಾದಿಸ್ತವೆ. ಅದನ್ನೇ ಮಂಗಗಳು ಅಂದ್ರೆ, ಮಂಗ ಅಂದ್ರೆ ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಕೊಡುವ ಮಂಗಲಗಳೇ ಪೃಷ್ಣಿಗಳು, ಶಾಸ್ತ್ರಗಳು. ಆ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನೇ ಮಂಗಲ, ಪೃಷ್ಣಿಗಳಿಂದ ನೂತನಾದವನು ಅಂತ ಅರ್ಥ ಅದರಿಂದ ಬರ್ತದೆ. ನಾನು ಇಲ್ಲಿ ಹೇಳಿರುವ ಈ ಮಂಗಲ ಇತ್ಯಾದಿ ಶಬ್ದಗಳ ಅರ್ಥಗಳನ್ನ ಕೆಲವರು ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ, ಕೆಲವು ಅರ್ಥಗಳನ್ನ. ಕೆಲವನ್ನ ಅವ್ರು ಹೇಳದೆ ಹೋದ್ರೂ ಕೂಡ ಅಂತ ಅರ್ಥಗಳನ್ನು ಹೇಳುವಂತ ಸಾಹಸ ಮಾಡಿದ್ದೇನೆ. ಇದು ಆ ಬೃಹತಿ ಮಂತ್ರಕ್ಕೂ ಸಹಸ್ರನಾಮಕ್ಕೂ ಇರುವ ಸಂಬಂಧ. ಮಂಗಲಂ ಮತ್ತು ನಪುಂಸಕಲಿಂಗದಲ್ಲೂ ಭಗವಂತನನ್ನು ಹೇಳಬಹುದು. ಲಕ್ಷ್ಮೀದೇವಿಯು ಪರಮ ಮಂಗಲೆಯೇ. ಭಗವಂತ ಮಂಗಲನೂ ಹೌದು, ಪುಲ್ಲಿಂಗನೂ ಹೌದು. ತಂತ್ರಸಾರದಲ್ಲಿ ಸಂಸ್ಕೃತೋ ಭಗವಾನ್ ವಿಷ್ಣು ಸರ್ವಮಂಗಲ ಮಂಗಲಃ ಸಮಸ್ತಾಭೀಷ್ಟದಾಯಿ ಸ್ಯಾತ್ ತೇನ ಧ್ಯೇಯ ಅಖಿಲೈ ಜನೈ ಅಂತ ವರ್ಣನೆ ಮಾಡಿದ್ದಾರೆ. ಸರ್ವಮಂಗಲ, ಎಲ್ಲಾ ಶಾಸ್ತ್ರಗಳು, ಮಂಗಲ ಅಂದ್ರೆ ಶಾಸ್ತ್ರಗಳು, ಅವುಗಳಿಗೂ ಈತ ಮಂಗಲದಾಯಕನಾದವನು. ಮಂಗಲನಾದ ಭಗವಂತನನ್ನು ವರ್ಣನೆ ಮಾಡಿದ್ರಿಂದಲೇ ಶಾಸ್ತ್ರವೂ ಮಂಗಲ ಆಗಿದ್ದು ವಸ್ತುತಃ. ಅಂತಹ ಭಗವಂತನನ್ನ ಮಂಗಲ ಶಬ್ದದಿಂದ ಸ್ತುತಿಸಿದರೆ ಸಮಸ್ತ ಅಭೀಷ್ಟಗಳನ್ನು, ಜೀವನದಲ್ಲಿ ಸರ್ವ ಮಂಗಲಗಳನ್ನು ಅವನು ಕೊಡ್ತಾನೆ. ಆದ್ರಿಂದ ಎಲ್ಲರೂ ಅವನನ್ನು ಸ್ತುತಿಸಬೇಕು ಅಂತ ಆ ತಂತ್ರಸಾರ ವರ್ಣನೆ ಮಾಡ್ತದೆ. ಅದರ ಭಾವಾರ್ಥ ಏನಾಯ್ತು? ಶೂರ, ಎಲ್ಲವನ್ನೂ ಗೆದ್ದ ಭಗವಂತನೇ. ಅಧ್ಯೇತ್ರಗಳ ಮನವ ಮುಟ್ಟುವ ಶ್ರುತಿಗಳು, ಶ್ರುತ್ಯಭಿಮಾನಿಗಳಾದ ದೇವತೆಗಳು ನಾವೆಲ್ಲ ಕೃಷ್ಣಿಗಳು ಅನಿಸ್ಕೊಂಡಿದ್ದೇವೆ. ಮೇಲಣ ಲೋಕಗಳಾದಂತಹ ಸೂರ್ಯ, ಚಂದ್ರ, ವಿದ್ಯುಲ್ಲೋಕಗಳಲ್ಲಿರುವ ದೇವತೆಗಳು ಈ ಯಜ್ಞದಲ್ಲಿ ಪ್ರಾದುರ್ಭವಿಸ್ತಾರೆ. ಆ ಯಜ್ಞಗಳಲ್ಲಿ ನಾವು ಹಾಲಿನಿಂದ ಕೂಡಿದ ಹಸುಗಳಂತೆ ನಿನ್ನನ್ನ ಭಕ್ತಿಯಿಂದ ಸ್ತುತಿಸ್ತೇವೆ. ಇದು ಅದರ ತಾತ್ಪರ್ಯಾರ್ಥ. ನಾವು ಅಂದ್ರೆ ವೇದಾಭಿಮಾನಿ ದೇವತೆಗಳು, ಕೃಷ್ಣಿಗಳು ಅಂತೇನು ಬಂತಲ್ಲ, ಇಲ್ಲಿ ವೇದಾಭಿಮಾನಿ ದೇವತೆಗಳು ಅಂದ್ರೆ ವಿಶೇಷತಃ ಸ್ತ್ರೀ ದೇವತೆಗಳನ್ನ ನಾವು ಭಾವಿಸೋಣ. ಅದರಲ್ಲೂ ಸರಸ್ವತಿ, ಭಾರತಿ ಅಂತ ದೇವತೆಗಳನ್ನ ನಾವು ತಿಳ್ಕೊಳ್ಳೋಣ. ಆ ವೇದಾಭಿಮಾನಿ ದೇವತೆಯರು ಭಗವಂತನಿಗೆ ಹೇಳ್ತಾ ಇದ್ದಾರಲ್ಲ, ಶೂರನೇ ನಾವು ನಿನ್ನನ್ನು ಸ್ತುತಿಸ್ತೇವೆ ಅಂತ, ಧೇನುಗಳಂತೆ ಸ್ತುತಿಸ್ತೇವೆ ಅಂತ. ಈ ಸಂದರ್ಭದಲ್ಲಿ ನನಗೆ ಐತರೇಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತು ಹೇಳುವ ಕೆಲವು ಮಾತುಗಳು ನೆನಪಿಗೆ ಬರ್ತವೆ. ಐತರೇಯ ಉಪನಿಷತ್ನಲ್ಲಿ ಪಂಚಾಲಚಂಡ ಅನ್ನುವ ಮುನಿ ಮಾಡಿದ ಸಂಹಿತಾ ವಿದ್ಯಾ ಉಪಾಸನೆ, ಅಲ್ಲಿ ಹೀಗೊಂದು ಮಾತಿದೆ. ವಾಗ್ವೈ ಮಾತಾ ಪ್ರಾಣಃ ಪುತ್ರಃ ತಂ ಮಾತಾರೇಳ್ಹಿ ಸವುರೇಳ್ಹಿ ಮಾತರಂ
ಅಂತ ಹೀಗೆ ಕೆಲವು ಮಾತುಗಳು ಕೇಳಿ ಬರ್ತವೆ. ಏನ್ ಹಾಗಂದ್ರೆ ಅರ್ಥ? ಪ್ರಾಣ ಅಂದ್ರೆ ಭಗವಂತ, ಅವನೇ ಈ ಮಗ. ಮತ್ತೆ ವಾಗ್ವೈ ಮಾತಾ, ವಾಗಭಿಮಾನಿನಿಯಾದ ಸರಸ್ವತಿ ಭಾರತೀಯರೇ ತಾಯಂದಿರು. ಆ ತಾಯಿ ಆ ಮಗನನ್ನ ನೋಡಿ, ಸರಸ್ವತಿ ಭಾರತೀಯರು ತಮ್ಮ ಮಗನನ್ನ ನೋಡಿ ಹಿಗ್ಗುತ್ತಾರೆ. ಆ ಮಗನಾದ ಪರಮಾತ್ಮನು ಸರಸ್ವತಿ ಭಾರತೀಯರನ್ನು ನೋಡಿ ಹಿಗ್ಗುತ್ತಾನೆ, ಸಂತೋಷ ಪಡ್ತಾನೆ, ಉಲ್ಲಾಸ ಪಡ್ತಾನೆ ಅಂತಿದೆ. ತಾಯಿಯನ್ನ ನೋಡಿದ ಕೂಡಲೇ ಮಗುವಿಗೆ ಹೇಗೆ ಉಲ್ಲಾಸ ಉಕ್ಕುತ್ತದೆ, ಮಗುವನ್ನು ನೋಡಿದ ಕೂಡಲೇ ತಾಯಿಗೆ ಹೇಗೆ ವಾತ್ಸಲ್ಯ ಉಲ್ಲಾಸ ಉಕ್ಕುತ್ತದೆ, ಹಾಗೆ. ಯಾಕೆ ಇವರು ತಾಯಂದಿರು ಅಂದ್ರೆ, ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಪಂಚಾಲಚಂಡೋ ವಾಚಂತು ಬ್ರಹ್ಮಾಣೀಂ ಹಿ ಸರಸ್ವತೀಂ ಮನ್ಯತೆ ಸ್ಯಾಹ ಪುತ್ರವಚ್ಚ ದೇವಂ ನಾರಾಯಣಂ ಸರಸ್ವತೀಂ ದೇವಂ ನಾರಾಯಣಂ ಪ್ರಭುಂ. ಪಂಚಾಲಚಂಡ ಅಂತ ಮುನಿ ಉಪಾಸನೆ ಮಾಡ್ಲಿಕ್ಕೆ ನಮಗೆ ಇದನ್ನು ಕಲಿಸಿಕೊಟ್ಟಿದ್ದಾರೆ. ಸರಸ್ವತಿ ದೇವಿಯನ್ನ ಅವನು ತಾಯಿ ಅಂತ ಹೇಳ್ತಾನೆ, ಮತ್ತೆ ಅವಳ ಮಗನಾದ ನಾರಾಯಣನನ್ನ ಪುತ್ರ ಅಂತ ಹೇಳ್ತಾನೆ. ದೇವನಾದ ನಾರಾಯಣನನ್ನ ಅವಳ ಸರಸ್ವತಿಯ ಪುತ್ರ ಅಂತ ಹೇಳ್ತಾನೆ. ಯಾಕೆಂದ್ರೆ ತಾಯಿಯ ಕೆಲಸವೇನು? ಮಗನನ್ನ ಜಗತ್ತಿಗೆ ವ್ಯಕ್ತ ಮಾಡೋದು. ವೇದೈಹಿ ವೆಜ್ಯತೆ ವಿಷ್ಣು, ವೇದಾಭಿಮಾನಿನಿ ದೇವತೆಯಾದ ಆ ಸರಸ್ವತಿ ಭಾರತೀಯರ ಮೂಲಕವೇ ಈ ಭಗವಂತ, ಮಗನಾದ ಭಗವಂತ ವ್ಯಕ್ತನಾಗ್ತಾನೆ. ಅದಕ್ಕಾಗಿ ಆ ಸರಸ್ವತಿ ಭಾರತೀಯರಿಗೆ ಈ ಭಗವಂತ ಮಗ ಅಂತ ವರ್ಣನೆ. ಅದಕ್ಕೆ ಅವರನ್ನ ಕೃಷ್ಣಿ ಅಂತನೂ ಹೇಳ್ತಾರೆ. ಅದನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಪ್ರಶಂಸೆ ಮಾಡ್ತಾರೆ, ಭಗವಂತನನ್ನ ಪ್ರಶಂಸಿಸುವವರು ಅವರೇ. ಇದಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿಯೂ ಕೂಡ ಈ ವೇದಾಭಿಮಾನ್ಯಾದ ಸರಸ್ವತಿ ದೇವಿಯನ್ನ ಧೇನು ಅಂತ ಉಪಾಸನೆ ಮಾಡಿದ ಒಂದು ಭಾಗ ಇದೆ. 7ನೇ ಅಧ್ಯಾಯದಲ್ಲಿ 10ನೇ ಬ್ರಾಹ್ಮಣದಲ್ಲಿ. ಇಲ್ಲಿಯೂ ಹಾಗೆ ಬಂತು, ಅದುಗ್ಧಾಹ ಧೇನವಹ ಇವ ಅಂತ. ಹಾಲಿನಿಂದ ತುಂಬಿದ ಧೇನುಗಳಂತೆ ಈ ವೇದವಾಕ್ಯಗಳು ಭಗವಂತನನ್ನು ಸ್ತುತಿಸ್ತವೆ ಅಂತ. ವಾಚಂ ಧೇನು ಉಪಾಸೀತ, ಸರಸ್ವತಿ ದೇವಿಯನ್ನ ಧೇನು ಅಂತ ಉಪಾಸನೆ ಮಾಡಬೇಕು. ಅವಳಿಗೆ ಸ್ವಾಹಾಕಾರ, ಸ್ವಧಾಕಾರ, ವಷಟ್ಕಾರ, ಹಂತಕಾರ ಅಂತ 4 ಸ್ಥಾನಗಳಿವೆ. ಸ್ವಾಹಾಕಾರ ಮತ್ತು ವಷಟ್ಕಾರ ಎಂಬ ಸ್ಥಾನಗಳನ್ನು ದೇವತೆಗಳು ಆಶ್ರಯಿಸಿ ಬದುಕಿದ್ದಾರೆ. ಹಂತಕಾರ ಎಂಬ ಸ್ಥಾನವನ್ನು ಆಶ್ರಯಿಸಿ ಮನುಷ್ಯರಾದ ನಾವು ಬದುಕಿದ್ದೇವೆ. ಪಿತೃಗಳು ಸ್ವಧಾಕಾರ ಅನ್ನುವ ಒಂದು ಸ್ಥಾನವನ್ನು ಆಶ್ರಯಿಸಿ ಬದುಕಿದ್ದಾರೆ. ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿರುವುದು. ಆದ್ದರಿಂದ ಇಲ್ಲಿ ನಾವೀಗ ನೋಡ್ತಾ ಇರೋದು, ವಾಕ್ ಅಂದ್ರೆ ಈ ಪೃಷ್ಣಿ ಅಂದ್ರೆ ಸರಸ್ವತಿ ಭಾರತೀಯರು ಇಲ್ಲಿ ವೇದವಾಕ್ಯದಲ್ಲಿ. ಅವಳ ಮಗನಾದ ಪ್ರಾಣಶಬ್ದ ವಾಚ್ಯನಾದ ಭಗವಂತನನ್ನ ಅವರಿಬ್ಬರು ಕೂಡ ಹಾಲಿನಿಂದ ತುಂಬಿದ ಹಸುಗಳು ಹೇಗೆ ಸ್ತುತಿಸ್ತಾವೋ, ಪ್ರೀತಿಯಿಂದ ಮಾತನಾಡಿಸ್ತಾವೋ, ಹಾಗೆ ಅವರು ಕೂಡ ಹೇಳ್ತಾರೆ. ಅವರು ಕೂಡ ಈ ಭಗವಂತನನ್ನು ಸ್ತುತಿಸ್ತಾರೆ. ಇದು ಐತರೇಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಅನುಸಂಧಾನ. ಬೃಹದಾರಣ್ಯಕ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಮಾತಾ ಅಂದ್ರೆ ಸರಸ್ವತಿಯೇ, ಅಲ್ಲಿ ಮಗ ಅಂದ್ರೆ ಈ ಪರಮಾತ್ಮ ಪ್ರಾಣ ಅಲ್ಲ ಹೊರತು, ಅಲ್ಲಿ ಮಕ್ಕಳು ತಸ್ಯಾಹ ಪ್ರಾಣ ಋಷಭ ಮನೋವತ್ಸಹ, ಅವಳ ಪತಿ ಈ ಪ್ರಾಣಶಬ್ದವಾಚ್ಯನಾದ ಚತುರ್ಮುಖ, ಮತ್ತೆ ಅವಳ ಮಗ ಮನೋಭಿಮಾನಿಯಾದಂತಹ ಶಿವ. ಅಥವಾ ಎಲ್ಲ ಮನನ ಮಾಡಬೇಕಾದ ವೇದಾರ್ಥಗಳನ್ನು ಮನನ ಮಾಡಿ ತಿಳಿಯಬೇಕಾದಂತಹ ನಾವೆಲ್ಲರೂ ಕೂಡ ಅವಳ ಮಕ್ಕಳು. ಭಗವಂತನ ವಿಷಯದಲ್ಲಿ ನಮಗೆ ತತ್ವಜ್ಞಾನವೆಂಬ ಹಾಲನ್ನು ಕೊಡಬೇಕಾಗಿದೆ.
ಯಾ ಶುಕ್ರಂ ದೂಹತೆ ಪಯಾಹ ಅಂತ ಪವಮಾನ ಸೂಕ್ತ ಈ ಪರಮ ಮಂಗಲಕರವಾದ ಹಾಲನ್ನು ಕೊಡ್ತವೆ ಈ ವೇದಗಳು ಅಂತ ವರ್ಣನೆ ಮಾಡಿದೆ. ಕುವಿದ್ವ್ರೀ ಷಣ್ಯಂತೀಭ್ಯ ಪುನಾನೋ ಗರ್ಭಮಾದದತ್ ಯಾ ಶುಕ್ರಂ ದುಹತೆ ಪಯಃ. ಬ್ರಹ್ಮ ಸರಸ್ವತಿ ದೇವಿಯಲ್ಲಿ ಗರ್ಭವನ್ನಿರಿಸಿದ. ಆ ಸರಸ್ವತಿ ದೇವಿ ಮಂಗಲಕರವಾದ ಹಾಲನ್ನ ಕೊಡ್ತಾಳೆ ಅಂತ ಪವಮಾನ ಸೂಕ್ತದಲ್ಲಿ ವರ್ಣನೆ ಇದೆ. ಆದ್ರಿಂದ ನಾವೇ ಮಕ್ಕಳು, ನಮಗೆ ತತ್ವಜ್ಞಾನ ಎಂಬ ಹಾಲನ್ನು ಕೊಡುವಂಥ ತಾಯಿ ಕೃಷ್ಣಿ ಅಂದರೆ ಈ ವೇದವಾಕ್ಯಗಳು, ಅಥವಾ ಐತರೇಯ ಉಪನಿಷತ್ತು ಹೇಳುವಂತೆ ಪರಮಾತ್ಮನೇ ಮಗ, ಸರಸ್ವತಿ ದೇವಿಯೇ ಆತನನ್ನು ವ್ಯಕ್ತ ಮಾಡುವುದರಿಂದ ಆತನ ತಾಯಿ. ಭಗವಂತನನ್ನ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷ ಮಂಗಲಂ ಗರುಡಧ್ವಜ ಅಂತ ಸ್ತುತಿಸುವ ಪ್ರಸಿದ್ಧವಾದ ಮಾತು ನಮಗೆ ಗೊತ್ತಿದ್ದೇ ಇದೆ. ನಮಃ ಪರಮ ಕಲ್ಯಾಣ, ನಮಃ ಪರಮ ಮಂಗಲ ಅಂತ ಭಾಗವತದಲ್ಲಿ ಅವನನ್ನು ವರ್ಣನೆ ಮಾಡಿದ್ದಾರೆ. ಮಂಗಲಕರವಾದ ನಿನ್ನ ರೂಪ ಕಲ್ಯಾಣತರವಾದದ್ದು, ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಈಶಾವಾಸ್ಯ ಉಪನಿಷತ್ನಲ್ಲಿ ವರ್ಣನೆ ಮಾಡ್ತಾರೆ. ನಿತ್ಯೋತ್ಸವೋ ನಿತ್ಯತಾಚ ನಿತ್ಯಶ್ರೀರ್ ನಿತ್ಯಶೋ ಜಯ ಈಶಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಕೃಷ್ಣಾಮೃತ ಮಹಾರಣವದಲ್ಲಿ ಬರುವಂತಹ ಒಂದು ಮಾತು. ಸರ್ವ ಮಂಗಲಗಳಿಗೂ ಮಂಗಲನಾದಂತಹ ಮಂಗಲಪ್ರದನಾದ ಭಗವಂತನನ್ನ ನಾವು ಮನದಲ್ಲಿ ಇಟ್ಕೊಂಡಿದ್ರೆ ನಿತ್ಯವೂ ಉತ್ಸವ, ನಿತ್ಯ ಸಂಪತ್ತು, ನಿತ್ಯ ಗೆಲುವು ಅವರಿಗೆ. ದೇವತೆಗಳು ನಮಗೆ ನಾನಾ ರೀತಿಯಾದಂತಹ ಮಂಗಲಗಳನ್ನು ಕೊಡ್ತಾರೆ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಲಂ ವಿದಧತೆ ಯದಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತ ಅಪೀದ್ಯಾಹ ಶ್ರೀರ್ಯತ್ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಅಂಥ ಮಂಗಲಗಳನ್ನು ಕೊಡುವಂತಹ ಶಕ್ತಿ ದೇವತೆಗಳಿಗೆ ಬಂದಿದ್ದಾರಿಂದ, ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ. ಅವಳಿಗೂ ಅಂಥ ಸರ್ವಮಂಗಲ ಮಾಂಗಲ್ಯ ಬಂದದ್ದು ಭಗವಂತನ ಅನುಗ್ರಹದಿಂದ, ಅವನ ಕೃಪಾಲೇಶದಿಂದಲೇ. ವಿಷ್ಣು ಪುರಾಣ ಹೇಳುವಂತೆ ಅಶುಭಾನಿ ಯದಾಚಷ್ಟೇ ತನೋತಿ ಶುಭ ಸಂತತಿಂ ಸ್ಮೃತಿಪಾತ್ರೇಣ ಯತ್ಪುಂಸಾಂ ಬ್ರಹ್ಮತನ್ ಮಂಗಲಂ ವಿದುಹು. ಭಗವಂತನನ್ನು ಸ್ಮರಿಸಿದ್ರೆ ಸಾಕು, ಎಲ್ಲಾ ಥರದ ಅಶುಭಗಳು ದೂರ ಹೋಗ್ತವೆ, ನಾನಾ ಥರದ ಶುಭಗಳು ಬಂದು ಒದಗ್ತವೆ. ಆದ್ರಿಂದ ಬ್ರಹ್ಮನೇ ಮಂಗಲ. ಶಾಂಕರ ಭಾಷ್ಯದಲ್ಲಿ ಸ್ಮರಣ ಮಾತ್ರದಿಂದ ಅಶುಭಾನಿ ನಿರಾಚಷ್ಟೇ ತನೋತಿ ಶುಭ ಸಂತತಿಂ ಬ್ರಹ್ಮತನ್ ಮಂಗಲಂ ಪರಂ ಅನ್ನುವ ವಿಷ್ಣು ಪುರಾಣದ ಮಾತನ್ನು ಈಗ ನಾವೇನು ನೋಡಿದ್ದೇವೆ ಅದನ್ನು ಉದ್ಧರಿಸಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಎಲ್ಲ ಅಶುಭಗಳಿಗೂ ಈತ ಭಗವಂತ ವಿರೋಧಿ, ನಿತ್ಯ ನಿರ್ಮಲನಾದವನು, ಆನಂದ ಸಾಗರ, ಆನಂದಮಯೋಭ್ಯಾಸಾತ್ ಅಂತ ಬ್ರಹ್ಮಸೂತ್ರ ಅವನನ್ನು ಆನಂದಮಯ ಅಂತ ವರ್ಣನೆ ಮಾಡಿದೆ. ಶಾಂತಿ ಸಮೃದ್ಧಂ ಅಮೃತಂ ಅಂತ ತೈತ್ರಿಯ ಉಪನಿಷತ್ತು ಸಮೃದ್ಧ, ಅದು ಸಕಲ ಕಲ್ಯಾಣಗಳಿಂದ ಕೂಡಿದ್ದು. ಒಂದು ಶ್ಲೋಕದಲ್ಲಿ ಪರಾಶರ ಭಟ್ಟರು ಮಂಗಲ ಶಬ್ದಾರ್ಥವನ್ನು ಸಂಗ್ರಹಿಸ್ತಾರೆ. ಸರ್ವಹೇಯ ಪ್ರತ್ಯನೀಕಂ ಅನಂತ ಆನಂದ ಲಕ್ಷಣಂ. ಎಲ್ಲಾ ದೋಷಗಳಿಗೂ ವಿರುದ್ಧವಾದ ಸ್ವರೂಪ ಭಗವಂತಂದು, ಅನಂತ ಆನಂದವುಳ್ಳವನು. ವೇದಾಂತ ಅಂದ್ರೆ ಉಪನಿಷತ್ತು ಶಾಸ್ತ್ರಗಳ ಒಂದು ಪ್ರತಿಪಾದ್ಯ ರೂಪ ಅವನೇ ಪರಮ ಮಂಗಲ. ಸತ್ಯಸಂಧರ ವ್ಯಾಖ್ಯಾನಕ್ಕನುಸಾರವಾಗಿ ನಮಗೆ ಎಲ್ಲಾ ಥರದ ಮಂಗಲವನ್ನು ತಾನು ಕೊಡ್ತಾನೆ, ಅವನೇ ಮಂಗಲ ಸ್ವರೂಪನೂ ಆಗಿದ್ದಾನೆ. ಮಂಗಲಂ ಅವನೇ ಕಲ್ಯಾಣ ರೂಪಂ, ಮಂಗಲಂ ಕಲ್ಯಾಣ ರೂಪಂ ಅಂತ ಅವರ ವಾಕ್ಯ. ತಾನು ಮಂಗಲ ರೂಪ, ದಾತೃತಯ ನಮಗೆ ಮಂಗಲವನ್ನು ಕೊಡುವವನೂ ಕೂಡ. ಅವರ ದೃಷ್ಟಿಯಲ್ಲಿ ಈ ಮಂಗಲ ಮತ್ತು ಪರ ಇವೆರಡೂ ಶಬ್ದಗಳು ಕೂಡ ಬೇರೆ ಬೇರೆ ಶಬ್ದಗಳು. ಹೀಗೆ ಮಂಗಲ ಶಬ್ದದ ಅರ್ಥವನ್ನು ನಾವು ನೋಡಿದ್ದೇವೆ.
ನಮಗೆ ಜೀವಮಾನದಲ್ಲಿ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ ಒಂದು ಭಾವನೆಯನ್ನ, ತಾಳ್ಮೆಯನ್ನ ಕಲಿಸಿಕೊಡುವಂತಹ ಶಬ್ದ ಇದು. ಅನೇಕ ಥರದ ಮಂಗಲಗಳು, ಅಮಂಗಲಗಳು, ಶುಭ ಅಶುಭ ಎಲ್ಲವೂ ಕೂಡ ನಮಗೆ ಈ ಜಗತ್ತಿನಲ್ಲಿ ನಮ್ಮನ್ನು ಮುತ್ತಾನೆ ಇರ್ತದೆ. ನಮ್ಮ ದೃಷ್ಟಿಕೋನಕ್ಕನುಸಾರವಾಗಿ ನಾವು ಯಾವುದನ್ನು ಮಂಗಲ ಅಂತೀವಿ, ಮತ್ತೆ ಯಾವುದೋ ಒಂದು ಅಮಂಗಲ ಅಂತೀವಿ. ನಮ್ಮ ದೃಷ್ಟಿಯಿಂದ ಅಮಂಗಲವಾದದ್ದು ಭಗವಂತನ ದೃಷ್ಟಿಯಲ್ಲಿ ಮಂಗಲ ಆಗಿರಬಹುದು. ಯಾಕೆಂದ್ರೆ ಯಾವುದೋ ಒಂದು ಅಮಂಗಲವಂತ ಹೊರನೋಟಕ್ಕೆ ಕಂಡದ್ದನ್ನ ಆತ ನಮಗೆ ತೋರಿಸಿ ಆ ಮೂಲಕ ನಮಗೆ ಮಂಗ ಅಂದ್ರೆ ತತ್ವಜ್ಞಾನವನ್ನ ಕೊಡ್ತಿರಬಹುದು. ನಮ್ಮ ಚಂಚಲವಾದ ಬುದ್ಧಿಯನ್ನ ನಿಯಂತ್ರಿಸಿ ಆ ಮೂಲಕ ನಮಗೆ ಸದ್ಗತಿಯನ್ನು ಕೊಡ್ಲಿಕ್ಕಾಗಿಯೇ ಆತ ಕೆಲವು ಶಿಕ್ಷೆಗಳನ್ನು ನಮಗೆ ಕೊಡ್ತಾ ಇರಬಹುದು. ಆದರೆ ನಮಗೆ ತತ್ಕಾಲದಲ್ಲಿ ಯಾವುದೂ ಕೂಡ ಗಮನಕ್ಕೆ ಬರೋದಿಲ್ಲ. ಆ ಕಾಲದಲ್ಲಿ ನಮಗೇನು ಸ್ವಾರ್ಥ ಬೇಕಾಗಿದೆಯೋ ಅದನ್ನೇ ಬಯಸಿ ನಾವು ಆ ಭಗವಂತನನ್ನು ಪ್ರಾರ್ಥಿಸ್ತೇವೆ. ಆದ್ರಿಂದ ನಮಗೆ ಯಾವುದೋ ಅಮಂಗಲ ಅಂತ ಕಾಣ್ತದೆ, ಅದು ವಾಸ್ತವಿಕವಾಗಿ ಮಂಗಲವೇ ಆಗಿರಬಹುದು ಭಗವಂತನ ದೃಷ್ಟಿಯಲ್ಲಿ. ನಮಗೆ ಯಾವುದೋ ಭಾರಿ ಮಂಗಲ ಅದೃಷ್ಟದಾಯಕ ಅಂತ ಕಾಣಿಸ್ತದೆ, ಅದು ವಾಸ್ತವಿಕವಾಗಿ ನಮಗೆ ಮಾರಕ ಆಗಿರಬಹುದು. ಹಾಗಾಗಿ ವಸ್ತುತಃ ಯಾವುದು ಮಂಗಲ ಯಾವುದು ಅಮಂಗಲ ಅಂತ ಅನ್ನೋದನ್ನ ಸರಿಯಾಗಿ ತಿಳಿದವನೇ ಭಗವಂತ. ಅದಕ್ಕಾಗಿ ಆತನನ್ನ ನಮ್ಮ ಚಂಚಲ ಸ್ವಭಾವದಿಂದ ಮಂಗರು ಅಂತ ಕರೆಸ್ಕೊಂಡಿರುವ ಮಂಗಗಳಿಗಿಂತ ಯಾವ ರೀತಿಯಿಂದಲೂ ಭಿನ್ನರಲ್ಲದ ನಮ್ಮನ್ನು ನೀನು ನಿಯಂತ್ರಿಸುವಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಸಂಸ್ಕೃತದ ಒಂದು ಸುಭಾಷಿತ ನನಗೆ ನೆನಪಿಗೆ ಬರ್ತದೆ. ಕಪಿರಪಿಚ ಕಾಪಿಶಾಯನ ಮದಮತ್ತಃ ವೃಶ್ಚಿಕೇನ ಸಂದಷ್ಟಃ ಅಪಿಚ ಪಿಶಾಚಗ್ರಸ್ತಃ ಕಿಂಬ್ರೂಮೋ ವೈಕೃತಂ ತಸ್ಯ ಅಂತ. ಅದೊಂದು ಕಪಿ ಮಂಗ, ಸ್ವಭಾವತಃ ಚಂಚಲ. ಅದಕ್ಕೆ ಯಾರೋ ಒಂದಿಷ್ಟು ಹೆಂಡ ಬೇರೆ ಕುಡಿಸಿಬಿಟ್ಟಿದ್ದಾರೆ. ವೃಶ್ಚಿಕೇನ ಸಂದಷ್ಟ, ಚೇಳು ಬೇರೆ ಅದಕ್ಕೆ ಕಚ್ಚಿಬಿಟ್ಟಿದೆ ಏನೋ ಚೇಷ್ಟೆ ಮಾಡ್ಲಿಕ್ಕೆ ಹೋದಾಗ. ಇದು ಮೂರನೇ ಕಾರಣ. ಸ್ವಭಾವತಃ ಮಂಗ ಅನ್ನುವುದೇ ಚಾಂಚಲ್ಯಕ್ಕೆ ಕಾರಣ. ಮದ್ಯಪಾನ ಮಾಡಿದ್ರಿಂದ ಚಾಂಚಲ್ಯ ಹೆಚ್ಚಾಗಿದೆ. ಚೇಳು ಕಡಿಸಿಕೊಂಡಿದ್ದರಿಂದ ಅದರ ಚಡಪಡಿಕೆಯೂ ಇಮ್ಮಡಿಯಾಗಿದೆ. ಅಪಿಚ ಪಿಶಾಚಗ್ರಸ್ತ, ಯಾವುದೋ ಒಂದು ಪಿಶಾಚ ಬೇರೆ ಅದರೊಳಗೆ ಹೊಕ್ಕಿದೆ. ಕಿಂಬ್ರೂಮೋ ವೈಕೃತಂ ತಸ್ಯ, ಅದರ ಆ ವಿಕಾರ ಚೇಷ್ಟೆಯನ್ನು ನಾವು ಏನಂತ ವರ್ಣನೆ ಮಾಡುವುದು ಅಂತ ಹೇಳ್ತದೆ ಆ ಸುಭಾಷಿತ. ಯಾವುದು ಆ ಮಂಗ? ಈ ಮಾನವನೇ ಮಂಗ, ಮನವೇ ಮಂಗ, ನಮ್ಮ ಮನಸ್ಸೇ ಮಂಗ. ಮೂಲತಃ ಚಂಚಲವಾದದ್ದೇ ಅದು. ಅಪಿಚ ಕಾಪಿಶಾಯನ ಮದಮತ್ತಃ, ಲೌಕಿಕ ಸುಖ ಅನ್ನುವ ಮದ್ಯವನ್ನು ಕುಡಿದು ಅದು ಉನ್ಮತ್ತ ಆಗಿದೆ. ವೃಶ್ಚಿಕೇನ ಸಂದಷ್ಟ, ಲೌಕಿಕ ಸಂಕಷ್ಟಗಳಿಗೆ ಈಡಾಗಿ ಅದರ ಚಡಪಡಿಕೆಯೂ ಇಮ್ಮಡಿಯಾಗಿದೆ. ಅಪಿಶ ಪಿಶಾಚಗ್ರಸ್ತ, ಯಾವ್ದಾವುದು ದುಷ್ಟಶಕ್ತಿಗಳು ತಾಮಸ ಶಕ್ತಿಗಳೆಲ್ಲ ಅದರ ಮೈಮನವನ್ನ ಹೊಕ್ಕು ಅದರ ಚಾಂಚಲ್ಯವನ್ನ ಇಮ್ಮಡಿ ಮಾಡಿವೆ. ಅದರ ವಿಕಾರವನ್ನ, ಈ ಮನುಷ್ಯನ ವಿಕಾರವನ್ನ, ಈ ಮಾನವನೆಂಬ ಮಂಗನ ವಿಕಾರವನ್ನು ಏನಂತ ವರ್ಣನೆ ಮಾಡುವುದು ಅಂತ ಆ ಸುಭಾಷಿತ ನಮ್ಮನ್ನೇ ಕುರಿತು ಹೇಳಿದ್ದು ಅಂತ ನಾವು ತಿಳ್ಕೋಬೇಕು. ಹೀಗಿರುವಾಗ ಆ ಮಂಗರಾದಂತಹ ನಮಗೆ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನ ಮೇಲಕ್ಕೆ ಎತ್ತುವವನು ಈ ಭಗವಂತ ಅಂತ ಅವನನ್ನು ಮಂಗಲ ಶಬ್ದದಿಂದ ಉಪಾಸಿಸಿದರೆ ಅದು ಆ ಮನುಷ್ಯನ ಬದುಕಿಗೆ ತಾರಕ ಆಗ್ತದೆ ಅಂತ ನಾವು ತಿಳಿಯಬೇಕು. ಅಲ್ಲಿಗೆ ಈ ಮಂಗಲ ಶಬ್ದದ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.